ಎಲ್ಲರಿಗೂ ಹೇಳ್ತೀನಿ ವೈ ಐ ಆಮ್ ಟೆಲಿಂಗ್ ಎವ್ರಿಥಿಂಗ್ ಟು ಎವ್ರಿ ಗಾಡ್ ಐ ಟೆಲ್ ನೌ. ಬ್ರಹ್ಮ ವಿಷ್ಣು ಮಹೇಶ್ವರ ಇಸ್ ಅ ಮ್ಯಾನಿಫೆಸ್ಟೆಡ್ ಫಾರ್ಮ್ ಆಫ್ ಆದಿಶಕ್ತಿ. ಶಿ ಕ್ರಿಯೇಟೆಡ್ ದಿ ಬ್ರಹ್ಮ ವಿಷ್ಣು ಮಹೇಶ್ವರ. ಶಿ ಅಸೈನ್ಡ್ ಮೆನಿ ಟಾಸ್ಕ್ ಫಾರ್ ದೆಮ್. ಆಯ್ತಾ, ಯಾವ ದೇವರಾದ್ರೂ ತಗೊಳ್ಳಿ, ಎಲ್ಲಾರು ಮ್ಯಾನಿಫೆಸ್ಟೆಡ್ ಫಾರ್ಮ್ಸ್. ನವಗ್ರಹಗಳಾಗಿರ್ಲಿ ಇಲ್ಲ, ಎಲ್ಲಾ ದೇವರು ಮ್ಯಾನಿಫೆಸ್ಟೆಡ್, ಅನ್ಮ್ಯಾನಿಫೆಸ್ಟೆಡ್ ಆದಿಶಕ್ತಿ. ಸೊ ನೀನ್ ಯಾವ ದೇವರನ್ನಾದ್ರೂ ತಗೋ, ಫೈನಲಿ ಶಿ ಇಸ್ ಅ ಎನರ್ಜಿ, ಶಿ ಇಸ್ ದ ಓನ್ಲಿ ಎನರ್ಜಿ. ಆಮೇಲೆ ಯಾರಾದ್ರೂ ಆಗಿರ್ಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಗಂಡ ಹೆಂಡತಿ ಇಬ್ರು ಜೊತೆಗೆ ಹೋಗಿದ್ದಾರೆ ಅಂತಂದ್ರೆ ಜಗಳ ಆಡ್ಕೊಂಡೇ ವಾಪಸ್ ಬರ್ತಾರೆ. ಸ್ವಲ್ಪ ಜನ ಅಬ್ಸರ್ವ್ ಮಾಡಿರ್ಬೋದು. ಯಾಕಂದ್ರೆ ಕೋಪ ಅನ್ನೋದು ಒಳ್ಳೇದಲ್ಲ. ಸಿ, ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್. ಸೊ ನೀನ್ ಈ ಕೋಪ ಯಾವತ್ತೂ ಡೆಸ್ಟ್ರಾಯ್ ಮಾಡಕ್ ಆಗೋದಿಲ್ಲ. ದಟ್ ಇಸ್ ಒನ್ ಎನರ್ಜಿ. ಆ ಎನರ್ಜಿನ ನೀನ್ ಒಳ್ಳೆ ಕಾಸ್ ಯೂಸ್ ಮಾಡ್ಕೊ. ಶಿವ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ ಜೀವನದಲ್ಲಿರೋ ಅನ್ವಾಂಟೆಡ್ ಪೀಪಲ್, ಅನ್ವಾಂಟೆಡ್ ಥಿಂಗ್ಸ್, ಅನ್ವಾಂಟೆಡ್ ಹ್ಯಾಬಿಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಇವತ್ತು ಮಾತಾಡ್ಬೇಕಿರೋದು ಸ್ಪಿರಿಚುವಲ್ ಟಾಪಿಕ್ ಬಗ್ಗೆ. ಇದ್ರ ಬಗ್ಗೆನೂ ತುಂಬಾ ಕ್ವಶನ್ಸ್ ಬಂದಿದೆ. ಹೆಂಗ್ ಮುಂದುವರ್ಸೋಣ ಅನ್ಕೊಂಡಿದ್ರ ಮ್ಯಾಮ್? ಎಸ್, ತುಂಬಾ ಕ್ವಶನ್ಸ್ ಬಂದಿದೆ. ನಾ ಹೇಳಿದ್ನಲ್ವಾ, ನಂದು ಇದ್ರಲ್ಲಿ 2000 ಮೆಸೇಜಸ್ ಬಂದಿದೆ. ಐಮ್ ಅಡ್ರೆಸ್ಸಿಂಗ್ ಎವ್ರಿಥಿಂಗ್. ನನ್ನ ಟೀಮ್ ವರ್ಕ್ ಮಾಡ್ತಾ ಇದೆ ಅದರಲ್ಲಿ. ಸೊ ಅದರಲ್ಲಿ ಕೆಲವೊಂದು ತುಂಬಾ ಕ್ವಶನ್ಸ್ ಬಂದಿರೋದು ಸ್ಪಿರಿಚುವಲ್ ಬಗ್ಗೆನೆ. ನಿಮ್ಮನ್ನ ನೋಡಿದ್ರೆ ಒಂಥರ ನೀವು ಮಾತಾಡೋದ್ರಲ್ಲೇ ಹೀಲಿಂಗ್ ನಮಗೆ ಫೀಲ್ ಆಗ್ತಾ ಇದೆ. ನಿಮ್ಮನ್ನ ಫೇಸ್ ನೋಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ ಅಂತ ತುಂಬಾ ಮೆಸೇಜಸ್ ಬಂದಿದೆ. ಅದರಲ್ಲಿ ಮೇಜರ್ ಟಾಪಿಕ್ ಅಂದ್ರೆ ಈ ಸ್ಪಿರಿಚುವಾಲಿಟಿ ಬಗ್ಗೆನೂ ಕೇಳಿದ್ದಾರೆ. ಸಿನ್ಸ್ ಐ ಆಮ್ ಸ್ಪಿರಿಚುವಲ್ ಸ್ಪೀಕರ್, ಸೊ ನನಗೆ ಈ ತರ ತುಂಬಾ ಕ್ವಶನ್ಸ್ ಬಂದಿದೆ. ಸಿ, ದೇರ್ ಆರ್ ಮೆನಿ ಸ್ಪೀಕರ್ಸ್ ಇನ್ ದ ವರ್ಲ್ಡ್ ಸ್ಪಿರಿಚುವಲ್ ಬಗ್ಗೆ ಮಾತಾಡೋರು. ಯಾರು ಕನೆಕ್ಟ್ ಆಗ್ತಾರೋ ಅವ್ರ ಹತ್ರನೇ ಕನೆಕ್ಟ್ ಆಗಕ್ಕಾಗೋದು. ಸೊ ಇವಾಗ ನಾನು ಹೇಳೋದು ನಿಮಗೆ ಇಷ್ಟ ಆಗ್ಬೋದು, ಬಟ್ ಬೇರೆಯವ್ರಿಗೆ ಅದು ಸರಿ ಹೋಗುತ್ತೆ ಅಂತ ಅನ್ಸಲ್ಲ. ಸೊ ಆ ತರ ನನಗೆ ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋದು ಯಾರಿಗೆ ಕನೆಕ್ಟ್ ಆಗುತ್ತೋ ಅವ್ರು ಅದನ್ನ ತಗೊಳ್ಳಿ ಅಷ್ಟೇ. ಆಮೇಲೆ ಯಾವತ್ತೂ ಅಷ್ಟೇ ನಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ನಾವು ಯಾರ ಹತ್ರನೂ ಶೇರ್ ಮಾಡಬಾರ್ದು. ಆಮೇಲೆ ನಾವು, ಯಾಕಂದ್ರೆ ನಮಗಾಗದೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗಾಗದೇ ಬೇರೆದಿರುತ್ತೆ. ಈಗ ಕೆಲವ್ರಿಗೆ ನಾನು ತುಂಬಾ ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ದಾಗ ನಂಗೆ ಏನಾದ್ರೂ ಆಗಿರ್ಲಿ, ಏನಾದ್ರೂ ಹೇಳಕ್ ಹೋದ್ರೆ ಎಷ್ಟೋ ವರ್ಷದ ಅಜ್ಜಿ ಮಾತಾಡೋದು ಮಾತಾಡ್ತೀಯ ಅಂತ. ಸೊ ನಾನ್ ಹೇಳ್ತೀನಿ, ನಿನಗಿನ್ನೂ ಆ ಜ್ಞಾನ ಬಂದಿಲ್ಲ. ಸೊ ನಾನ್ ಇಷ್ಟೇ, ನಾನ್ ಹಿಂಗೆ ಅಂತ ನಾನು ತುಂಬಾ ವಾದ ಮಾಡ್ತಾ ಇದ್ದೆ. ಬಟ್ ಡ್ಯೂ ಟು ಲಾಟ್ ಆಫ್ ಪ್ರೆಷರ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸ್ಪೀಕಿಂಗ್ ಅಬೌಟ್ ದ ಸ್ಪಿರಿಚುಯಾಲಿಟಿ. ಸೊ ಯಾಕಂದ್ರೆ ಎಷ್ಟೊಂದ್ ಜನ ಇದ್ರೂ ನಮಗ್ ಸಾಕಾಗ್ತಾ ಇಲ್ಲ. ಎಷ್ಟೊಂದ್ ಜನ ಎಷ್ಟು ಸ್ಪೀಕರ್ಸ್ ಇದ್ದಾರೆ, ಬಟ್ ಸ್ಟಿಲ್ ನಮಗೆ ಇನ್ನೂ ಆ ಜ್ಞಾನ ಅನ್ನೋದು ಬರ್ತಾ ಇಲ್ಲ. ಎಂಡ್ ಆಫ್ ದ ಡೇ ಸ್ಪಿರಿಚುಯಾಲಿಟಿ ಇಸ್ ಎವ್ರಿಥಿಂಗ್. ಇನ್ ಎಷ್ಟೇ ಜನ್ಮ ತಗೋ, ಏನೇ ಮಾಡು, ಫೈನಲಿ ಯುವರ್ ವರ್ಕ್ ಇಸ್ ದಿಸ್ ಓನ್ಲಿ. ಯು ಹ್ಯಾವ್ ಟು ಡೂ ದಿಸ್ ವರ್ಕ್. ಸೊ ಇದನ್ ಮಾಡ್ಲೇಬೇಕು. ಅದಕ್ಕೆ ನೀವ್ ಹೆಂಗ್ ಕನೆಕ್ಟ್ ಆಗ್ತಿರೋ ಹಂಗೆ. ಸೊ ನಾವು ಮಾತಾಡ್ತಾನೆ ಇರ್ತೀವಿ ಸ್ಪಿರಿಚುವಲ್ ಬಗ್ಗೆ. ಯಾರಾದ್ರೂ ಒಬ್ರು ಚೇಂಜ್ ಆದ್ರು, ದಟ್ ಇಸ್ ಅವರ್ ಸಕ್ಸಸ್. ಓಕೆ, ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಕ್ವಶನ್. ಮ್ಯಾಮ್, ಒಂದು ಕ್ವಶನ್ ಇನ್ಸ್ಟಾದಲ್ಲಿ ಬಂದಿತ್ತು. ಯಾವ ದೇವ್ರನ್ನ ಮುಗಿಬೇಕು, ಈ ದೇವ್ರನ್ನ ಮುಗಿದ್ರೆ ಆ ದೇವ್ರ ಕೋಪ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಆತರ ಮೆಸೇಜ್ ಎಲ್ಲ ಬಂದಿತ್ತು. ಸೊ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ದಿಸ್ ಕ್ವಶನ್ ಯಾಕಂದ್ರೆ ನಮಗೆ ಕಂಪ್ಲೀಟ್ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಈ ತರ ಎಲ್ಲ ಕ್ವಶನ್ಸ್ ರೈಸ್ ಆಗುತ್ತೆ. ಸಿ, ಆದಿಶಕ್ತಿ ಇದಾರಲ್ಲ, ನನ್ನ ಅಮ್ಮ, ನಾನು ಅವ್ರನ್ನ ಅಮ್ಮ ಅಂತ ಕರಿತೀನಿ. ನನಗೆ ಎವ್ರಿಥಿಂಗ್ ಶಿ ಓನ್ಲಿ. ನನಗೆ ಎವ್ರಿಥಿಂಗ್ ಅಂತ ಎಲ್ಲಾ ದೇವ್ರಿಗೂ ಹೇಳ್ತೀನಿ. ವೈ ಐ ಆಮ್ ಟೆಲಿಂಗ್ ಎವ್ರಿಥಿಂಗ್ ಟು ಎವ್ರಿ ಗಾಡ್ ಐ ಟೆಲ್ ನೌ. ಸೊ ಆದಿಶಕ್ತಿ is a unmanifested form. She is the cosmos, she is the universe, she is everything. The whole world is created. ಎಲ್ಲಾ ಕ್ರಿಯೇಷನ್ಸ್ ಆಗಿರೋದು ಆದಿಶಕ್ತಿಯಿಂದ. ಶಿ ಇಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ. ಓಕೆ, ಶಿ ಇಸ್ ಅ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್. ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಇಸ್ ಅ ಮ್ಯಾನಿಫೆಸ್ಟೆಡ್ ಫಾರ್ಮ್ ಆಫ್ ಆದಿಶಕ್ತಿ. ಶಿ ಕ್ರಿಯೇಟೆಡ್ ದಿ ಬ್ರಹ್ಮ ವಿಷ್ಣು ಮಹೇಶ್ವರ. ಶಿ ಅಸೈನ್ಡ್ ಮೆನಿ ಟಾಸ್ಕ್ ಫಾರ್ ದೆಮ್. ಆಯ್ತಾ. ಆಮೇಲೆ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ, ಶಿವನ್ ಈಗ ಆಂಜನೇಯ ಸ್ವಾಮಿ ಯಾರು? ಶಿವನ ಸ್ವರೂಪ. ಸುಬ್ರಹ್ಮಣ್ಯ ಸ್ವಾಮಿ ಯಾರು? ಶಿವನ 3ನೇ ಕಣ್ಣಿಂದ ಹುಟ್ಟಿರೋರು. ಆಮೇಲೆ ಅಯ್ಯಪ್ಪ ಸ್ವಾಮಿ ಯಾರು? ಹರಿಹರ ಸುತ ಅಲ್ವಾ. ಸೊ ದುರ್ಗಾದೇವಿ ಯಾರು? ಆದಿಶಕ್ತಿಯ ಒಂದು ರೂಪ. ಲಕ್ಷ್ಮಿ, ಸರಸ್ವತಿ, ಎಲ್ಲಾ ದೇವರು ಆದಿಶಕ್ತಿಯ ಒಂದೊಂದು ರೂಪ. ಕಾಳಿ ಯಾರು? ಆದಿಶಕ್ತಿಯ ರೂಪ. ಬಗಲಾಮುಖಿ ಯಾರು? ಆದಿಶಕ್ತಿಯ ರೂಪ. ಆಮೇಲೆ
ಇವರು ನಮ್ಮ ವಾರಾಹಿ ತಾಯಿ, ಎಲ್ಲಾರು ಆದಿಶಕ್ತಿಯ ರೂಪ. ನೀವು ಯಾವ ದೇವರಾದ್ರೂ ತಗೊಳ್ಳಿ, ಎಲ್ಲಾರು ಮ್ಯಾನಿಫೆಸ್ಟೆಡ್ ಫಾರ್ಮ್ಸ್. ನವಗ್ರಹಗಳಾಗಿರ್ಲಿ ಇಲ್ಲ, ಎಲ್ಲಾ ದೇವರು ಮ್ಯಾನಿಫೆಸ್ಟೆಡ್, ಅನ್ಮ್ಯಾನಿಫೆಸ್ಟೆಡ್ ಆದಿಶಕ್ತಿ. ಸೊ ನೀನ್ ಯಾವ ದೇವರನ್ನಾದ್ರೂ ತಗೋ, ಫೈನಲಿ ಶಿ ಇಸ್ ಅ ಎನರ್ಜಿ, ಶಿ ಇಸ್ ದ ಓನ್ಲಿ ಎನರ್ಜಿ. ಆಮೇಲೆ ಈಗ ನಾವು ಇದ್ರ ಬಗ್ಗೆ ಸ್ಪಿರಿಚುವಲ್. ಸೊ ನೀನ್ ಯಾವ ದೇವರನ್ನಾದ್ರೂ ತಗೋ, ನಿನ್ ಜೀವನದಲ್ಲಿ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ದೇವ್ರಿಗೆ ನೀನ್ ಕನೆಕ್ಟ್ ಆಗ್ತಾ ಬರ್ತೀಯ, ಒಂದೊಂದು ಎನರ್ಜಿಸಿಗೆ ಕನೆಕ್ಟ್ ಆಗ್ತಾ ಬರ್ತೀಯ. ಸೊ ಅದ್ ಏನಕ್ಕೆ ಅಂದ್ರೆ ಆ ಮೂಮೆಂಟ್ಗೆ ನಿನಗೆ ಆ ಎನರ್ಜಿ ಸಪೋರ್ಟ್ ಬೇಕಿರುತ್ತೆ. ಅವಾಗ ನಮಗೆ ಈಗ ತುಂಬಾ ಸ್ಪಿರಿಚುವಲ್ ಆಗಿ ನಾವು ಹೋಗ್ತಾ ಇರ್ತೀವಿ. ನಾನ್ ಹೇಳಿದ್ನಲ್ಲ, ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ಆಂಜನೇಯ ಸ್ವಾಮಿ. ಸೊ ನಾನು ಅವ್ರನ್ನ ಮುಗಿತಾ ಇದ್ದೆ, ಅವ್ರನ್ನ ನನ್ ಕರ್ಕೊಂಡು ಹೋಗ್ಬಿಟ್ಟಿದ್ದು ಮಹಾವಿಷ್ಣು ಹತ್ರ. ಮಹಾವಿಷ್ಣು ಜೊತೆಗೆ ನಾನು ತುಂಬಾ ಚೆನ್ನಾಗಿ ನನ್ನ ಲೈಫ್ ನ ಅವ್ರು ತುಂಬಾ ಚೆನ್ನಾಗಿ ತಗೊಂಡ್ ಹೋಗ್ತಾ ಇದ್ರು. ಇವಾಗ ಇವ್ರನ್ನ ಹತ್ರ ಕರ್ಕೊಂಡು ಹೋಗಿ ಬಿಟ್ರು ಅಂದಿದ ತಕ್ಷಣ ನಾನು ಆಂಜನೇಯ ಸ್ವಾಮಿನ್ ಬಿಟ್ಟೆ ಅಂತಲ್ಲ, ಈಸ್ ಆಲ್ಸೋ ದೇ. ಮತ್ತೆ ನನ್ಗೆ ಆದಿಶಕ್ತಿ ಅನ್ನೋದು ನನ್ ಮುದ್ದಾಗಿಂದ ನನ್ ಜೊತೆ ಕನೆಕ್ಷನ್ ಇದೆ ಆತರ. ಸೊ ಈಗ ಮಹಾವಿಷ್ಣುವಿಂದ ನಾನು ಹಂಗೆ ಸ್ಲೋಲಿ ತುಂಬಾ ಅದ್ರಲ್ಲಿದ್ದ ನಮ್ ಗುರು ಎಂಟ್ರಿ ಕೊಟ್ರು. ಗುರು ಅವಾಗ ನನ್ನ ಜೊತೆಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆದಿಶಕ್ತಿ, ಆಂಜನೇಯ ಸ್ವಾಮಿ, ಎಲ್ಲಾರು ಗುರು ಎಲ್ಲಾರು ಇದ್ರು. ಆಮೇಲೆ ಅಲ್ಲಿಂದ ಹಂಗೆ ಬರ್ತಾ ಇದ್ದಾಗ 2024 ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕನೆಕ್ಟ್ ಆದ್ರು. ಸೊ ಈಗ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಮಹಾವಿಷ್ಣು ಕನೆಕ್ಟ್ ಆದಾಗ ನಮ್ಗೆ ಏನೋ ಒಂದ್ ಬೇಕಿರುತ್ತೆ, ಅದಕ್ಕೋಸ್ಕರ ಆ ಎನರ್ಜಿ ನಮ್ಮ ಹತ್ರ ಕನೆಕ್ಟ್ ಆಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಕನೆಕ್ಟ್ ಆಗ್ತಾರಲ್ಲ, ಅವ್ರು ಫಸ್ಟ್ ಕೈ ಇಡದೆ ಕೋಪದ ಮೇಲೆ. ನಿನಗ್ ತುಂಬಾ ಸಿಟ್ಟಿದ್ಯಾ, ಫಸ್ಟ್ ಕೈ ಇಡದೆ ಕೋಪದ ಮೇಲೆ. ನೀವ್ ಅಬ್ಸರ್ವ್ ಮಾಡಿದಿರೋ ಇವಾಗ ಗೊತ್ತಿಲ್ಲ, ಯಾರಾದ್ರೂ ಆಗಿರ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಗಂಡ ಹೆಂಡತಿ ಇಬ್ರು ಜೊತೆಗೆ ಹೋಗಿದ್ದಾರೆ ಅಂತಂದ್ರೆ ಜಗಳ ಆಡ್ಕೊಂಡೇ ವಾಪಸ್ ಬರ್ತಾರೆ. ಸ್ವಲ್ಪ ಜನ ಅಬ್ಸರ್ವ್ ಮಾಡಿರ್ಬೋದು, ಯಾಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಅಂದ್ರೆ ನಿಮ್ಮಿಬ್ರು ಮಧ್ಯದಲ್ಲಿ ಕೋಪ ಇದೆ. ಆ ಕೋಪ ಹೆಂಗಿರುತ್ತೆ ಅಂತಂದ್ರೆ, ಏನೋ ನಾವಿಬ್ರು ಬಿಟ್ಟು ಬೇರೆನೆ ಆಗ್ಬಿಡ್ತೀವೇನೋ ಅನ್ನೋಷ್ಟು ಒಂದು ಜಗಳಕ್ ತನಕ ಹೋಗುತ್ತೆ. ಬಟ್ ಬೇರೆ ಮಾಡೋದಿಕ್ಕಲ್ಲ, ನಿಮ್ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋಬೇಕು. ಆ ಕೋಪ ಅನ್ನೋದು ಒಳ್ಳೇದಲ್ಲ. ಸಿ, ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್. ಸೊ ನೀನ್ ಈ ಕೋಪ ಯಾವತ್ತೂ ಡೆಸ್ಟ್ರಾಯ್ ಮಾಡಕ್ ಆಗೋದಿಲ್ಲ. ದಟ್ ಇಸ್ ಒನ್ ಎನರ್ಜಿ. ಆ ಎನರ್ಜಿನ ನೀನ್ ಒಳ್ಳೆ ಕಾಸಿಗೆ ಯೂಸ್ ಮಾಡ್ಕೊ. 2024 ತನಕ ನನಗೆ ಎಷ್ಟು ಕೋಪ ಇತ್ತು ಅಂದ್ರೆ, ಸಿಟ್ಟಿದ್ದಕ್ಕೆ ಎಲ್ಲದಕ್ಕೂ ಸಿಡ್ಕೋದು, ಎಲ್ಲದಕ್ಕೂ ಕೋಪ. ನನಗೆ ಏನು ಎಲ್ಲ ಬ್ಲೇಮ್ ಮಾಡೋದು, ನಮ್ದು ಇದ್ ಸರಿ ಇಲ್ಲ, ನಮ್ಗೆಲ್ಲ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ತುಂಬಾ ಬ್ಲೇಮ್ ಮಾಡ್ತಾ ಇದ್ದೆ. ನನಗೆ ಸ್ವಲ್ಪ ಸರ್ವಿಸ್ ಮೈಂಡ್ ಜಾಸ್ತಿ ಇರೋದ್ರಿಂದ ನಾನು ತುಂಬಾ ಬ್ಲೇಮ್ ಮಾಡ್ತಾ ಇದ್ದೆ. ಆ ಕೋಪನ ನಾವು ಒಳ್ಳೆ ಕಾಸಿಗೆ ಯೂಸ್ ಮಾಡ್ಕೊಳ್ಳೋಣ. ಸಿ, ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್. ಆ ಕೋಪನ ನಾನು ಏನ್ ಮಾಡ್ದೆ, ಆ ಕೋಪನ ನಾನು ಸ್ಕೂಲ್ ಸ್ಟಾರ್ಟ್ ಮಾಡ್ದೆ. ಏನಕ್ಕೆ ಸ್ಟಾರ್ಟ್ ಮಾಡ್ದೆ, ನನ್ ಮಕ್ಳಿಗೆ. ಓಕೆ, ಈಗ ಎಲ್ಲ ಪ್ರಾಬ್ಲಮ್ ಆಗಿದೆ, ಈಗ ಜನ ಎಲ್ಲ ಸರಿಯಾಗಿ ಇದಾಗ್ದಂಗೆ ಸ್ವಲ್ಪ ಏನಂತಾರೆ, ಅದು ಇದು ಡಿಸ್ಟ್ರಾಕ್ಷನ್ಸ್ ಅಲ್ಲೆಲ್ಲ ಹೋಗ್ಬಿಟ್ಟು ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ. ಬಟ್ ಆದ್ರೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆಗ್ತಿದೆ, ಬಟ್ ಆದ್ರೆ ಆ ಕೋಪನ ನೀನು ಒಳ್ಳೆ ಕಾಸಿಗೆ ಅಂತ ನಾನು ಯೂಸ್ ಮಾಡ್ಕೊಂಡ. ಅವಾಗಿಂದ ಜನರ ಮೇಲೆ ತೋರ್ಸೋ ಕೋಪ ನಂದು ಕಮ್ಮಿ ಆಯ್ತು. ಐ ಟ್ರಾನ್ಸ್ಫಾರ್ಮ್ ಮೈ ಎನರ್ಜಿ, ಆಂಗರ್ ಎನರ್ಜಿ ಇಂಟು ಗುಡ್ ಕಾಸ್. ಅವಾಗ ನಾನು ಮನುಷ್ಯರ ಮೇಲೆ ತೋರ್ಸ ಕೋಪನ ಕಮ್ಮಿ ಮಾಡ್ಕೊಂಡೆ. ಸೊ ಈ ತರ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಲೈಫಿಗೆ ಬಂದ್ಮೇಲಿಂದ ಫಸ್ಟ್ ನನ್ ಕೈ ಇಟ್ಟಿದ್ದೆ ನನ್ ಕೋಪದ ಮೇಲೆ ಕೈ ಇಟ್ರು. ಅದು ಹೆಂಗ್ ಡೈರೆಕ್ಷನ್ ಚೇಂಜ್ ಆಯ್ತು, ತಗೊಂಡ್ ಬಂದ್ ನನಗ್ ಬಿಟ್ಟಿದ್ದು ಇಲ್ಲಿ. ಸೊ ಇದು ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ, ನನ್ ಮಕ್ಳಿಗೆ ಹೇಳ್ಕೊಡೋದ್ರಿಂದ ಹೇಳ್ಕೊಡೋದೆಲ್ಲಾನು ನಂಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ, ಬಿಡು, ನಾನು ಒಂದೊಂದು ಮಕ್ಳು ಲೀಡರ್ಸ್ ಆಗ್ತಾರೆ, ಆಯ್ತಾ, ಅವರೆಲ್ಲ ಲೀಡರ್ಸ್ ಆಗ್ತಾರೆ, ಒಳ್ಳೆ ಇದಾಗ್ತಾರೆ ಅಂತ. ಯಾಕಂದ್ರೆ 0 to 7 years ಕೋರ್ ಪರ್ಸನಾಲಿಟಿ ಬಿಲ್ಡ್ ಆಗೋದು. ಆ ಸೀಡ್ ನಾನು ಇವಾಗ ಆಗ್ತಾ ಇದ್ದೀನಿ, ಯಾವತ್ತೋ ಒಂದ್ ದಿವಸ ಅದ್ ಮರ ಆಗಿ ಬೆಳ್ಕೊಳುತ್ತೆ ಅಂತ ನನ್ನ ನಂಬಿಕೆ ಅದು. ಆಮೇಲೆ ನಾನು ಶಿವನ್ ಭಕ್ತೆ ಅಲ್ವೇ ಅಲ್ಲ. ನನಗೆ ಶಿವ ಅಂದ್ರೆ, ಅಪ್ಪ ನೀನ್ ಅಲ್ಲಿರು, ಯಾಕೋ ನನ್ಗೂ ನಿನ್ಗೂ ಕನೆಕ್ಷನ್ ಸರಿ ಇಲ್ಲ, ನನ್ ಮುಗಿತೀನಿ ನಿನ್ನ, ಎಷ್ಟ್ ಬೇಕೋ ಅಷ್ಟೇ, ಆ ತರ ಅನ್ಕೊಂತಿದ್ದವಳು ನಾನು. 2025 ಡಿಸೆಂಬರ್ ಅಲ್ಲಿ ನಾನು ತಿರುವಣ್ಣಾಮಲೆಗೆ ಹೋದಾಗ ಅಲ್ಲಿಂದ ಆಗಿದ್ದ ಎಕ್ಸ್ಪೀರಿಯನ್ಸೇ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಗಿರಿವನಂ ಎಲ್ಲ ಹೋಗ್ಬಿಟ್ಟು ನಾನು ಶಿವಪ್ಪನ ನೋಡ್ದಾಗ, ನೋಡಪ್ಪ ನನ್ಗೂ ನಿನಗೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ, ಬಟ್ ನೋಡೋಣ ನೀನ್ ಹೆಂಗ್ ದರ್ಶನ ಕೊಡ್ತೀಯಾ ಅಂತ. ನೋಡೋಣ, ನೀನ್ ನನಗ್ ಚೆನ್ನಾಗಿ ದರ್ಶನ ಕೊಡ್ಬೇಕು, ನನ್ಗೆ ಯಾಕೋ ನೀನನ್ ತುಂಬಾ ನೋಡ್ಬೇಕಂತ ಆಸೆ ಆಗ್ತಿದೆ. ಟ್ರಸ್ಟ್ ಮೀ, ಆಸೆ ಆಗ್ತಾ ಇದೆ.
ನನಗೆ ನೋಡೋಣ ನೀನ್ ಯಾವ ತರ ದರ್ಶನ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ನಾನು ಹೋಗಿ ನಿಂತ್ಕೊಂಡೆ. ಕರೆಕ್ಟ್ ನಾನು ಅಲ್ಲಿ ತುಂಬಾ ರಶ್ ಇತ್ತು, ಎಲ್ಲ ಆಯ್ತು, ಕರೆಕ್ಟ್ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ಕರೆಕ್ಟ್ ಕ್ಯೂ ಸ್ಟಾಪ್ ಮಾಡಿದ್ರು. 25 ಮಿನಿಟ್ಸ್ ನಾನು ದೇವ್ರ ಮುಂದೆನೆ ನಿಂತಿದ್ದೀನಿ. ಅವರು ಮಂಗಳಾರತಿ ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ, ಸಂಜೆ ಪೂಜೆ ಅಂತಿದ್ರೆ ನಾನು ಕರೆಕ್ಟ್ 5 ಏನೋ ನಾವು ದೇವ್ರ ಮುಂದೆನೆ ನಿಂತಿದೀವಿ. ಅವಾಗ ನನಗೆ ಲೇಟರ್ ಇಟ್ ಬಿಕೇಮ್ ಶಿವ ಇಸ್ ಮೈ ಎವ್ರಿಥಿಂಗ್, ಈಸ್ ಮೈ ಎವ್ರಿಥಿಂಗ್, ಈಸ್ ಮೈ ಎವ್ರಿಥಿಂಗ್ ಅಂತ ಹೇಳಿ ನನ್ ಮನ್ಸು ಹೇಳ್ತಾ ಇದೆ. ಸಡನ್ಲಿ ಕನೆಕ್ಟೆಡ್ ಟು ಮೀ. ನಾನು ನಿಜ ಹೇಳ್ತೀನಲ್ವಾ, ನನ್ಗೆ ಅವ್ರ ಒಂದು ದಿವ್ಸ ನಾನು ಅವ್ರಿಗೆ ಪೂಜೆ ಮಾಡ್ದೋಳಲ್ಲ, ಏನಿಲ್ಲ ಅಂದ್ರೆ ಏನೋ ಶಿವ ಅಂದ್ರೆ ಓಕೆ ಈಸ್ ಸಮಥಿಂಗ್ ವೆರಿ ಬಿಗ್, ಅವ್ರ ಹತ್ರ ಟಚ್ ಮಾಡ್ಬಾರ್ದು, ಈಸ್ ಬಿಗ್ ಬಾಸ್ ಅಂತ ಅನ್ಕೊಂತಾ ಇದ್ದವಳು. ಡಿಸೆಂಬರ್ 2025 ಹೋಗ್ ಬಂದಾಗ ನನಗೆ ಅದೇನಾಯ್ತು ಅಂತ ಗೊತ್ತಿಲ್ಲ, ನಂಗೆ ಅಷ್ಟು ಇಷ್ಟ ಆಗ್ಬಿಟ್ರು. ಆಮೇಲೆ ನಾನು ಪಾಸ್ಟ್ ಲೈಫ್ ಚೆಕ್ ಮಾಡಿದ್ದು ಕೂಡ ಈ ಇನ್ಸಿಡೆಂಟ್ ಆದ್ಮೇಲೆ, ಇದಕ್ಕೆ ಹೋದೆ ಡಿಸೆಂಬರ್ 2025 ಇದು ಆದ್ಮೇಲೆನೆ. ಬಟ್ ನಾನು ದೊಡ್ಡ ಶಿವ ಭಕ್ತೆ ನಂದು ಪಾಸ್ಟ್ ಲೈಫ್ ಅಲ್ಲಿ. ಅದಕ್ ಮುಂಚೆ ಐ ವಾಸ್ ಅ ವೆರಿ ಬಿಗ್ ಹೀಲರ್. ಸೊ ಇದೆಲ್ಲ ನನ್ನ ಲೈಫಲ್ಲಿ ಬಂದಿದೆ. ಸೊ ಐ ಕನೆಕ್ಟೆಡ್ ಟು ಶಿವ. ನಾನು ಅವಾಗ ಅನ್ಕೊಂಡೆ, ನೀನ್ ಯಾರಂತಾನೆ ನಾನು ಒಂದ್ ದಿವ್ಸ ಮುಗ್ದೋಳಲ್ಲ, ಏನಿಲ್ಲ, ಬಟ್ ನೀನ್ ಮುಂದೆ ಬಂದು ನಿಂತ್ಕೊಂಡಾಗ ನೀನೇ ನನಗೆಲ್ಲ ಹೇಳ್ತಿದ್ದೀನಲ್ಲ, ನೀನೇ ನನಗೆಲ್ಲ ಅಂತ ಅನ್ಸ್ಬಿಡ್ತಾ ಇದ್ಯಾ. ನನಗೆ ಎಷ್ಟು ನನಗ ಭಕ್ತಿ ಬರ್ತಾ ಇದೆ ನಿನ್ ಮೇಲೆ ಅಂತಂದ್ರೆ ಅಂತ ಹೇಳಿ ಅಳ್ತಾ ಇದ್ದೀನಿ. ನನ್ನ ಅಳದ್ನ ನೋಡ್ಬಿಟ್ಟು ನನ್ ಗಂಡನು ಒಂಥರ ಶಾಕ್ ಅಲ್ಲಿ ಬಿಟ್ಬಿಟ್ರು ನನ್ನ, ಅಳ್ಳಿ ಬಿಡು ಅಂತ ಹೇಳಿ ಬಿಟ್ಬಿಟ್ರು. ಆಮೇಲೆ ಬಂದೆ ನನ್ ವಾಪಸ್ಸು. ಶಿವ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ ಜೀವನದಲ್ಲಿರೋ ಅನ್ವಾಂಟೆಡ್ ಪೀಪಲ್, ಅನ್ವಾಂಟೆಡ್ ಥಿಂಗ್ಸ್, ಅನ್ವಾಂಟೆಡ್ ಹ್ಯಾಬಿಟ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಎಲ್ಲ ಕಿತ್ಕೊಂಡು ಹೋಗ್ತಾ ಇರತ್ತಷ್ಟೇ. ಯು ಕಾಂಟ್ ಡೂ ಎನಿಥಿಂಗ್. ಹೆಂಗಂದ್ರೆ ಅವರು ಕ್ಲೀನ್ ಮಾಡಕ್ಕಂತಾನೆ ಬರ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅವ್ರು ಬಂದ್ರು ನನ್ನ ಜೀವನದಲ್ಲಿ 2025 ಡಿಸೆಂಬರ್ ಅಲ್ಲಿ ನನ್ನ ಜೀವನದಲ್ಲಿ ಬಂದವರು. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಈ 7 months ಅಲ್ಲಿ ಎಷ್ಟು ಜನ ನನ್ನನ್ನು ಬಿಟ್ಟೋಗಿದ್ದಾರೆ ಗೊತ್ತಾ? ಎಷ್ಟು ಜನ ನನ್ನನ್ನು ಬಿಟ್ಟೋಗಿದ್ದಾರೆ ಅಂದ್ರೆ ನನ್ ಅನ್ವಾಂಟೆಡ್, ನನಗ್ ಬೇಡ್ದಿಲ್ದಿದ್ದೆಲ್ಲ ನನ್ನಿಂದ ಕಿತ್ಕೊಂಡೋಯ್ತು. ಅಂದ್ರೆ ಯು ಆರ್ ವೇಸ್ಟಿಂಗ್ ಟೈಮ್ ಆನ್ ಅನ್ನೆಸೆಸರಿ ಥಿಂಗ್ಸ್. ದಿಸ್ ಇಸ್ ನಾಟ್ ಫಾರ್ ಯು. ಯು ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್. ಮತ್ತೆ ಕನ್ಸ್ನಲ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲ ನನ್ಗೆ ಗೈಡ್ ಮಾಡ. ಆಮೇಲೆ ನನ್ಗೆ ಈಗ ರಿಯಲೈಸ್ ಆಗ್ತಿದೆ, ಎಸ್, ನನಗೆ ಅವರೆಲ್ಲ ನನ್ನ ಜೀವನದಲ್ಲಿ ಇದ್ದಿದ್ರೆ ನಾನ್ ಇವತ್ತು ಇದೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ಆ ಮೂಮೆಂಟ್ ಅಲ್ಲಿ ನಂಗೆ ತುಂಬಾ ಬೇಜಾರಾಯ್ತು, ನಾನು ತುಂಬಾ ಅಳ್ತಾ ಇದ್ದೆ. ನನಗೆ ಯಾಕೆ ನನ್ನ ಬಿಟ್ಟು ಎಲ್ಲರೂ ಹೋಗ್ತಾ ಇದಾರೆ ಅಂತ. ತುಂಬಾ ಜನ ಹೋದ್ರು, ಟ್ರಸ್ಟ್ ಮೀ, ತುಂಬಾ ಜನ ಹೋದ್ರು, ತುಂಬಾ ವಿಷಯ ಹೋಯ್ತು. ನಾನು ತುಂಬಾ ಇಷ್ಟಪಟ್ಟು ಇಟ್ಕೊಂಡಿದ್ದೆಲ್ಲ ನನ್ನಿಂದ ದೂರ ಆಯ್ತು. ಈಗ ಗೊತ್ತಾಗ್ತಾ ಇದೆ ಯಾಕದೆಲ್ಲ ಹೋಗಿದಂತೆ. ಯಾಕಂದ್ರೆ ಶಿವ ಎಂಟ್ರಿ ಕೊಟ್ರೆ ಅಲ್ಲಿ ಏನು ಇರ್ಬಾರ್ದು, ಏನು ಬ್ಯಾಡ್ ಅನ್ನೋದು ಲೈಫಲ್ಲಿ ಇರ್ಬಾರ್ದು. ಯಾರು ನನಗ್ ಬೇಕು ಕರೆಕ್ಟ್ ಆಗ ಆ ಪೀಪಲ್ ನನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಆದ. ಸೊ ಅವಾಗ ನಾನು ಅನ್ಕೊಂಡೆ, ನಿನ್ ನಿಜವಾಗ್ಲೂ ಎಷ್ಟು ಕರುಣಾಮಯಿ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ಗೆ ತುಂಬಾ ಇಷ್ಟ ಅಂತಂದ್ರೆ, ಎಲ್ಲಾ ದೇವ್ರು ನಂಗೆ ಇಷ್ಟಾನೆ, ಬಟ್ ಶನೀಶ್ವರ ಸ್ವಾಮಿ ಅಂದ್ರೆ ಇಸ್ ಮೈ ಫಾದರ್. ಅವ್ರು ಎಷ್ಟು ಕರುಣಾಮಯಿ ಅಂತ ಅಂದ್ರೆ, ಅವರು ಲಾರ್ಡ್ ಆಫ್ ಜಸ್ಟಿಸ್. ಅವ್ರು ನೀನು ಮಾಡೋ ಕರ್ಮಕ್ಕೆ ನಿನಗ್ ಫಲ ಸಿಗತ್ತೆ. ನೀನು ಇವಾಗ ಏನಂತ ಹೇಳ್ತಾರೆ ಅಂದ್ರೆ, ನೀನು ಬೇವಿನ ಮರಕ್ಕೆ ಬೀಜ ಹಾಕ್ಬಿಟ್ಟು ಅದ್ರಲ್ಲಿ ಮಾವಿನ ಮರ ಬರ್ಬೇಕು ಅಂತ ಹೇಳೋದು ಹೆಂಗಿರುತ್ತೆ. ಸೊ ನೀನ್ ಬೇವ್ ಹಾಕಿದ್ರೆ ಅಲ್ಲಿ ಬೇವೇ ಬರುತ್ತೆ, ಮಾವ್ ಹಾಕಿದ್ರೆ ಅಲ್ಲಿ ಮಾವೇ ಬರುತ್ತೆ. ಆತರ ನೀನು ಒಳ್ಳೇದ್ ಮಾಡಿದ್ರೆ ನಿನಗ್ ಒಳ್ಳೇದೇ ಬರುತ್ತೆ, ಕೆಟ್ಟದ್ ಮಾಡಿದ್ರೆ ನಿನಗ್ ಕೆಟ್ಟದೇ ಬರುತ್ತೆ. ಈಸ್ ಅ ಲಾರ್ಡ್ ಆಫ್ ಜಸ್ಟಿಸ್. ನೀನ್ ಏನ್ ಮಾಡಿದ್ಯೋ ಆ ಕೆಲ್ಸಕ್ಕೆ ನಿನಗೆ ಅವರು ಫಲ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ಒಳ್ಳೆ ಕೆಲ್ಸನೇ ಮಾಡ್ತಿದ್ದೀನಿ ಅಂದ್ರೆ ನಾನು ಯಾಕೆ ಶನಿನ ಎದುರ್ಕೋಬೇಕು? ಶನಿ ಇಸ್ ಅ ವಂಡರ್ಫುಲ್ ಗಾಡ್, ಗೊತ್ತಾ? ಅವರಷ್ಟು ಕರುಣಾಮಯಿ, ಅವರಷ್ಟು ಒಳ್ಳೆ ಎನರ್ಜಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ, ಆಯ್ತಾ? ಸೊ ಶನಿ ಇಸ್ ವಂಡರ್ಫುಲ್ ಗಾಡ್. ಅವರು ಯಾವತ್ತೂ ನಾವು ಶನಿ ನೋಡಿ ಎದುರ್ಕೊಳ್ಳೇಬಾರ್ದು. ನಾನಂತೂ ಹೋಗಿ ಹಗ್ ಮಾಡ್ಕೊಂತೀನಿ, ಅಪ್ಪ 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 ಅಂತ ನಾನು ಅವ್ರ ಬಗ್ಗೆನೆ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಈಸ್ ಅ ವಂಡರ್ಫುಲ್ ಗಾಡ್. ನಾನ್ ಮಾಡಿದ ತಪ್ಪಿಗೂ ಪೆಟ್ಟು ಬಿದ್ದಿದೆ, ನಾನ್ ಮಾಡಿರೋ ಒಳ್ಳೇದಕ್ಕೂ ಒಳ್ಳೆ ಫಲಾನೂ ಸಿಕ್ಕಿದೆ. ಸೊ ಅದು. ಆಮೇಲೆ ರಾಹು ಕೇತುಗೆ ಎಲ್ಲರೂ ತುಂಬಾ ಜನ ಎದುರ್ಕೊಳ್ತಾರೆ. ಆಕ್ಚುಲಿ ದೇ ಆರ್ ವೆರಿ ಗುಡ್ ಇದು ಎನರ್ಜೀಸ್, ಆಯ್ತಾ? ಈಗ ರಾಹು ಏನಂತ ಹೇಳ್ತಾರೆ ಅಂದ್ರೆ, ನೀನ್ ಕ್ಲೀನ್ ಆಗಿ ಇಟ್ಕೊ ಮನೇನ, ನೀನ್ ಟಾಯ್ಲೆಟ್ ನ ಕ್ಲೀನ್ ಆಗಿ ಇಟ್ಕೊ ಅಂತೆಲ್ಲ ರಾಹು ಎನರ್ಜಿ ಹೇಳುತ್ತೆ. ಕೇತು ಹೇಳದೆ, ಕೇತು ನಮ್ಮನ್ನ ರಾಹು ಕೇತು ಶನಿ ಕರ್ಕೊಂಡು ಹೋಗೋದೇ ನಮ್ಮನ್ನ ಎನ್ಲೈಟ್ಮೆಂಟ್ ಮಾಡೋದಕ್ಕೆ. ಈಗ ಯಾರ್ದಾದ್ರೂ ಜೀವನದಲ್ಲಿ ರಾಹು ಕೇತು ಪ್ರಾಬ್ಲಮ್ ಇದೆ ಅಪ್ಪ, ಶನಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ದೇ ಆರ್ ಸೆಲೆಕ್ಟೆಡ್.
ಆಗ ನೀವು ಅದನ್ನ ಒಳ್ಳೆ ರೀತಿನಲ್ಲಿ ಯೂಸ್ ಮಾಡ್ಕೋಬೇಕು. ಈ ಕೇತು ನಿಮ್ಮಲ್ಲಿ ಇದ್ದಾರೆ ಅಂದ್ರೆ ಯು ಸ್ಟಾರ್ಟ್ ಮೆಡಿಟೇಟಿಂಗ್, ಯು ಸ್ಟಾರ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ನೋಡಿ ನಿಮ್ ಲೈಫ್ ಎಷ್ಟು ಚೆನ್ನಾಗಿ ತಗೊಂಡೋಗ್ತಾರೆ ಅಂತ. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು, ಈಗ ಇಷ್ಟೇ ಸ್ಪಿರಿಚುವಲ್ ಅಲ್ಲಿ ಯಾವ ದೇವ್ರನ್ನ ಅದಕ್ಕೆ ತಗೋ, ನಿನ್ ಡೆಸ್ಟಿನೇಷನ್ ಇಸ್ ಒನ್ ಓನ್ಲಿ. ಓಕೆ, ಸೊ ಇನ್ನೊಂದು ವಿಷಯ ಏನಂತ ಹೇಳ್ಬೇಕು ಅಂತಂದ್ರೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಪಿರಿಚುಯಾಲಿಟಿ. ಒನ್ ರಿಚುವಲ್ಸ್, ಒನ್ ಭಕ್ತಿ. ಈ ರಿಚುವಲ್ಸ್ ನೀವು ಸಿಸ್ಟಮ್ ಮಾಡ್ಬಿಟ್ಟಿದ್ದೀರಾ, ಇದನ್ನ ಹಿಂಗೆ ಮಾಡ್ಬೇಕು, ಇದಕ್ಕೆ ಹಿಂಗೆ ಎರಡು ದೀಪನೇ ಹಚ್ಬೇಕು, 4 ದೀಪನೇ ಹಚ್ಬೇಕು, ರಂಗೋಲಿ ಹಾಕ್ಬಿಟ್ಟೆ ದೀಪ ಹಚ್ಬೇಕು, ಆಮೇಲೆ ಈ ತರಾನೇ ರೆಡಿ ಆಗ್ಬಿಟ್ಟೆ ಹಚ್ಬೇಕು, ನೀನು ದೀಪ ಹಚ್ಚು ಬೆಳಗಿನ ಟೈಮ್ ಹಚ್ಬೇಕು, ಸಂಜೆ ಟೈಮ್ ಹಚ್ಬೇಕು. ಇದೆಲ್ಲ ನೀವು ಮಾಡ್ಕೊಂಡಿರೋ ರಿಚುವಲ್ಸ್, ನಾವು ಅಂದ್ರೆ ಮನುಷ್ಯರು ಮಾಡಿರೋ ರಿಚುವಲ್ಸ್ ಇದೆಲ್ಲ. ಬಟ್ ಭಕ್ತಿ ಅನ್ನೋದು ಎಲ್ಲಾ ರಿಚುವಲ್ಸ್ ಗಿಂತ ಮುಂಚೆ ಹುಟ್ಟಿರೋದು. ಓಕೆ, ಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಮಾಡೋದಿದ್ರು ಭಕ್ತಿ ಇಟ್ಕೊಂಡ್ ಮಾಡ್ಬೇಕು. ನಿಂಗೆ ದೇವರಿಗೆ ಏನ್ ಹೆಚ್ಚು ಕಡಿಮೆ ಏನು, ನಿಂಗೆ ನೋಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಕ್ರಿಯೇಟ್ ಮಾಡಿರೋ ಆ ದೇವರಿಗೆ ನಾವು ಮಾಡೋ ಹೋಮ ಅದು ಎಲ್ಲ ಬೇಕು ಅಂತ ಅಲ್ಲ, ಅವ್ರಿಗೆ ಬೇಕಿರೋದ್ ಭಕ್ತಿ. ಈ ಮನಸ್ಸಿನಲ್ಲಿ ಆ ಭಕ್ತಿ ಅನ್ನೋದಿತ್ತು ಅಂತಂದ್ರೆ ದೇವರಿಗೆ ಇದೆಲ್ಲ ಏನು ಬೇಡ. ಫಸ್ಟ್ ಆಫ್ ಆಲ್ ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಭಕ್ತಿ ಇಸ್ ಡಿಫ್ರೆಂಟ್ ಅಂಡ್ ರಿಚುವಲ್ಸ್ ಇಸ್ ಡಿಫ್ರೆಂಟ್. ಓಕೆ, ಸೊ ಈ ಭಕ್ತಿನಲ್ಲಿ ನಮಗೆ ಕರುಣೆ, ಆ ಪ್ರೀತಿ, ಮತ್ತೆ ಇವಾಗ ನನ್ನ ಹತ್ರ ತುಂಬಾ ಜನ ನನ್ನನ್ನು ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಕಲ್ತ್ಕೊಳ್ಳೋಕೋಸ್ಕರನೇ ನನ್ನನ್ನು ಇಟ್ಕೊಂಡಿರೋದು ಅವ್ರ ಜೀವನದಲ್ಲಿ. ಆಮೇಲೆ ಯಾವಾಗ ನಮ್ಮಿಂದ ಹೆಲ್ಪ್ ಆಗಲ್ಲ ಅಂತ ಅನ್ಸುತ್ತೋ ಅವಾಗ ನಮ್ಮನ್ನ ಬಿಟ್ಟೋಗಿರೋದು, ಆ ತರ ಎಲ್ಲ ಇನ್ಸಿಡೆಂಟ್ ಆಗಿರುತ್ತೆ. ನಾನು ಜೆನ್ಯೂನ್ ಆಗಿ ಹೆಲ್ಪ್ ಮಾಡಿರ್ತೀನಿ. ಯು ಆರ್ ಮೇ ಬಿ ಗೋಯಿಂಗ್ ಅಂಡ್ ಯು ಆರ್ ಥಿಂಕಿಂಗ್, ಓಕೆ ನಾನು ತುಂಬಾ ಇವಾಗ ಸಾಧನೆ ಮಾಡ್ತೀನಿ, ನನಗೆ ಇವ್ರ ಹೆಲ್ಪ್ ಬೇಡ ಅಂತ ನೀವು ಅನ್ಕೋಬಹುದು. someone is watching from up. ಈ ನೋ ವಾಟ್ ಇಸ್ ಟ್ರೂ, ವಾಟ್ ಇಸ್ ಬ್ಯಾಡ್. ಈ ನೋ ನನ್ನ ಹಿಂದೆ ನಡೀತಾ ಇದ್ದಿದ್ದು ದೇವ್ರಿಗೆ ಗೊತ್ತು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತಾನು ದೇವ್ರಿಗೆ ಗೊತ್ತು. ಈ ಸರ್ವ್ ದ ಜಸ್ಟಿಸ್. ಬಟ್ ಭಕ್ತಿಯಿಂದ ನೀನಿದ್ದು ಯಾರಿಗೂ 4 ಜನಕ್ಕೆ ಕೆಟ್ಟದ್ ಮಾಡ್ದೆ, ಆದಷ್ಟು ನಮ್ ಕರುಣೆಯಿಂದ ಒಳ್ಳೇದ್ ಮಾಡಿದ್ರೆ ಎಲ್ಲ ಚೆನ್ನಾಗಾಗತ್ತೆ ಅಷ್ಟೇ. ಭಕ್ತಿ ಒಂದೇ ಇಂಪಾರ್ಟೆಂಟ್ ಇಲ್ಲಿ. ರಿಚುವಲ್ಸ್ ನೀನು ಇದೊಂದು ಅದೊಂದು ತೆಂಗಿನಕಾಯಿ ಹೊಡಿಲಿಲ್ವಾ, ಇಲ್ಲ ಅಗರಬತ್ತಿ ಹಚ್ಲಿಲ್ವಾ, ಅದೆಲ್ಲ ಏನು ಪರವಾಗಿಲ್ಲ. ನಿನಗೆ ಇಲ್ಲಿ ಪ್ಯೂರ್ ಆಗಿ ಇದ್ಬಿಟ್ಟು ನೀನು ಏನಾದ್ರೂ ಮಾಡು ಒಳ್ಳೇದು. ಅದೇ ನೀನ್ ಎಲ್ಲಾ ರಿಚುವಲ್ಸ್ ಮಾಡಿ ಇಲ್ಲಿ ಮನ್ಸಿನಲ್ಲಿ ಭಕ್ತಿ ಇಲ್ಲ ಅಂದ್ರೆ ಓಕೆ. ನೆಕ್ಸ್ಟ್ ಮ್ಯಾಮ್, ನಿಮ್ಮ ಸ್ಪಿರಿಚುವಲ್ ಮಿರಾಕಲ್ಸ್ ನಿಮ್ಗೆ ಆಗಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀವಿ? ಸ್ಪಿರಿಚುವಲ್ ಮಿರಾಕಲ್ಸ್ ನನ್ನ ಲೈಫಲ್ಲಿ ಡೈಲಿ ಆಗ್ತಾ ಇದೆ. ನನ್ಗೆ ಅದು ಆಕ್ಚುಲಿ ಹೇಳ್ಕೊಡ್ಬೇಕಂತ ಇಲ್ಲ, ಅದು ಹೇಳ್ಬೇಕಂತಿಲ್ಲ. ಬಟ್ ನೀವ್ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈಗ ನನ್ಗೆ ಕೆಲವ್ರು ಕೇಳಿದ್ರು ಆಯ್ತಾ, ನನ್ಗೆ ತುಂಬಾ ಇನ್ಸಲ್ಟ್ ಆಗಿದೆ. ನನ್ ಬೀಯಿಂಗ್ ಎಸ್ ಟೂ ಸ್ಪಿರಿಚುವಲ್ ಆಲ್ಸೋ ನಂಗೆ ತುಂಬಾ ಇನ್ಸಲ್ಟ್ ಆಗಿದೆ. ನೀನು ಸ್ಪಿರಿಚುವಲ್ ಆಗಿದ್ಯಾ, ಮತ್ತೆ ನೀನು ತುಂಬಾ ಆಸ್ತಿ ಮಾಡ್ಬೋದಲ್ಲ, ತುಂಬಾ ದುಡ್ಡು ಮಾಡ್ಬೋದಲ್ಲ ಅಂತ. ನಾನ್ ಸ್ಪಿರಿಚುವಲ್ ಅಂದ್ರೆ ನನ್ ಭಕ್ತಿ ಇಟ್ಟು ದೇವರನ್ನ ಮುಗಿತಾ ಇದ್ದೀನಿ. ಅದು ಆಸ್ತಿ ಮಾಡೋದಕ್ಕೆ ಅನ್ನೋದ್ ನಾನ್ ಸೆಲೆಕ್ಟ್ ಮಾಡಿಲ್ಲ. ನನಗೆ ಹಿಂಗಾದ್ರೂ ನಮ್ ದೇವ್ರಿಗೆ ಕನೆಕ್ಟ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಆಸ್ತಿ ಮಾಡೋದೇ ನನ್ನ ಇಂಟೆನ್ಷನ್ ಆಗಿದ್ರೆ, ಮನಿ ಮಾಡೋದೇ ನನ್ನ ಇಂಟೆನ್ಷನ್ ಆಗಿದ್ರೆ ಮೇ ಮಾಡ್ಕೋಬೋದಾಗಿತ್ತು. ನಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಇವಾಗ ಮನಿ ಮಾಡೋದಷ್ಟೇ ಸಕ್ಸಸ್ ಅಂತ ಕೆಲವ್ರು ಜನ ತಿಳ್ಕೊಂಡು ನನ್ನನ್ನು ತುಂಬಾ ಇನ್ಸಲ್ಟ್ ಮಾಡಿದ್ದಾರೆ. ಬಟ್ ನಾನ್ ಹೇಳೋದು, ನಿಮ್ ಮನಿ ಯಾವ್ದಾದ್ರು ಜೀವನ ಕಾಪಾಡುತ್ತಾ? ಕಾಪಾಡಲ್ಲ. ಬಟ್ ನಿಜವಾದ ಭಕ್ತಿ, ಆ ಭಕ್ತಿಯಲ್ಲಿ ಸ್ಪಿರಿಚುವಲ್ ಅಲ್ಲಿ ಮಿರಾಕಲ್ಸ್ ಡೂ ಹ್ಯಾಪನ್. ನಾನ್ ಹೇಳ್ತೀನಲ್ಲ, ಐ ಆಮ್ ಸೋ ಪ್ರೌಡ್. ಈಚ್ ಅಂಡ್ ಎವ್ರಿ ಮೂಮೆಂಟ್ ಐ ಆಮ್ ಪ್ರೊಟೆಕ್ಟೆಡ್ ವಿತ್ ಮೆನಿ ಮೇಜರ್ ಇಶ್ಯೂಸ್. ಏನೋ ಇಶ್ಯೂಸ್ ಹೆಂಗೆಂಗೋ ಇರುತ್ತೆ, ಬಟ್ ನಾನು ಪ್ರೊಟೆಕ್ಟ್ ಆಗಿದ್ದೀನಿ. ಸೊ ನನ್ಗದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾರೋ ನನ್ನ ಲೈಫಲ್ಲಿ ಇದ್ರು, ನನ್ನ ಲೈಫ್ನೇ ಹಾಳು ಮಾಡೋ ಒಂದು ಡೈರೆಕ್ಷನ್ ಅಲ್ಲಿ ತಗೊಂಡ್ ಹೋಗ್ತಿದ್ದಾರೆ ಅನ್ಕೊಳ್ಳಿ, ಐ ಆಮ್ ಪ್ರೊಟೆಕ್ಟೆಡ್ ಇದೆ. ನಾನು ಕೆಲಸ ಮಾಡ್ತಾ ಇದ್ದಾಗ 10 ಗಂಟೆ ತನಕ ನನ್ಗೆ ಮಾಡ್ಬೇಕನ್ನೋ ಒಂದು ಸಿಚುವೇಶನ್ ಇತ್ತು ನಂದು ಟೈಮಲ್ಲಿ, ಬಟ್ ಐ ವಾಸ್ ಪ್ರೊಟೆಕ್ಟೆಡ್. ಸೊ ದಿಸ್ ಇಸ್ ವಾಟ್ ಮಿರಾಕಲ್ಸ್ ಅಂದ್ರೆ. ಅದ್ರಲ್ಲೂ ನನಗೆ ತುಂಬಾ ಒಂದು ಕಡೆ ನನಗೆ ತುಂಬಾ ಇನ್ನೂ ಅಂದ್ರೆ ಏನಂತಾರೆ, ತುಂಬಾ ಡೀಪ್ ಆಗಿ ನಾನು ಇನ್ನು ಡಿವೋಷನ್ ಅಲ್ಲಿ ಫಾಲೋ ಆಗಿದ್ ಒಂದ್ ಮೂಮೆಂಟ್ ಏನಂದ್ರೆ, ನನ್ ಮಗು ಆಟಾಡ್ತಾ ಇತ್ತು. ಆ ಕಾಫಿದು ಇದು ವುಡ್ ಬರುತ್ತಲ್ಲ, ಆ ವುಡ್ಡಿಂದು ಒಂದು ಇದು ಮುರಿದ್ಬಿಟ್ಟು ಈ ತರ ಮೊಳೆ 3 ಹಿಂಗೆ ನಿಂತ್ಕೊಂಡಿತ್ತು. ಇಷ್ಟು ದೊಡ್ಡ ಇದ್ರಲ್ಲಿ 3 ಮೊಳೆ ಹಿಂಗ್ ಬಿದ್ಬಿಟ್ಟಿದೆ, ಅದು ಈ ತರ ಬಿದ್ಬಿಟ್ಟಿದೆ. ನನ್ ಮಗು ಆಟಾಡ್ತಿದ್ದೆ, 2 years ಅವಳಿಗೆ. ಆಟಾಡ್ಕೊಂಡು ದಬಾಗಂತ ಬಿದ್ಲು ಕೆಳಗಡೆ. ಅಳಕ್ ಸ್ಟಾರ್ಟ್ ಮಾಡಿದ್ಲು. ಬಿದ್ಲಲ್ಲ, ಅಯ್ಯೋ ನನ್ ಮಗು ಬಿತ್ತಲ್ಲ ಅಂತ ಹಿಂಗೆ ಎತ್ಕೊಳಕ್ ಹೋದ. ಯೂಶಲಿ ನಾನು ಹಂಗೆ ಎತ್ತಲ್ಲ, ಅವಳೇ ಎದ್ದೊಳ್ಳಿ ಅಂತ ಬಿಟ್ಬಿಡ್ತೀನಿ. ಬಟ್ ತುಂಬಾ ಜೋರಾಗಿ ಅಳ್ತಾ ಇತ್ತು. ಸರಿ ಅಂತ ಹೋಗಿ ಎತ್ಕೊಳಕ್ ಹೋಗ್ತಿದ್ದೀನಿ, ಅದು ಇಲ್ಲಿ ಬಿದ್ದಿದೆ, ನನ್ ಮಗು ತಲೆ ಇಲ್ಲಿದೆ. ಓಕೆ, ಇಫ್ ಸಪೋಸ್ ನನ್ ಮಗು ತಲೆ ಇಲ್ಲಿ ಬಿದ್ದಿದ್ರೆ, ಅದು ನನ್ ಭಕ್ತಿ ನನ್ನ ಮಗುನ ಕಾಪಾಡಿದ್ದು.
ಸೊ ಏನ್ ಮಿರಾಕಲ್ಸ್ ಬೇಕು ನನ್ನ ಜೀವನದಲ್ಲಿ ಪ್ರತಿಯೊಂದು. ನಾನು ಹೇಳ್ತೀನಲ್ವಾ, ಎದೆ ಸೀಳಿದ್ರೆ ನನ್ನ ಎದೆಲ್ 4 ಅಕ್ಷರ ಇರ್ಲಿಲ್ಲ, ಓದಕ್ ಬರ್ತಾ ಇರ್ಲಿಲ್ಲ. ಎಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತಾ ನನಗೆ. ಯಾವ್ದ್ರಲ್ಲೂ ನಾನು ಚೆನ್ನಾಗಿರ್ಲಿಲ್ಲ, ನೋಡಕ್ ಚೆನ್ನಾಗಿರ್ಲಿಲ್ಲ, ಯಾವ್ದ್ರಲ್ಲೂ ನಾನು ಚೆನ್ನಾಗಿರ್ಲಿಲ್ಲ. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಅಂದ್ರೆ ಅಷ್ಟು ಇನ್ಸಲ್ಟ್ ಆಗಿತ್ತು. ಬಟ್ ಸ್ಪಿರಿಚುವಲ್ ಅಲ್ಲಿ ಎವ್ರಿಥಿಂಗ್ ಮಿರಾಕಲ್ಸ್ ಡೂ ಹ್ಯಾಪನ್. ನನಗೆ ಆಮೇಲೆ ಓದಕ್ ತುಂಬಾ ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ರಿಂದ ಫುಲ್ ಟ್ಯಾನ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಬ್ಲಾಕ್ ಆಗಿರ್ತಿದ್ದೆ. ನಮ್ಗೆ ತುಂಬಾ ಇದೆಲ್ಲ ಮಾಡ್ತಾ ಇದ್ರು ನನಗೆ. ಹೆಂಗಿದ್ಯಾ ನೋಡು ಹಾಗೆ ಹೆಂಗೆ ಅಂತ ಹೇಳಿ. ಚೆನ್ನಾಗೇ ಇದ್ದವಳು, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಂತ ಹೇಳಿ ಹೋಗಿ ಅವಾಗೆಲ್ಲ ತುಂಬಾ ಇನ್ಸಲ್ಟ್ ಮಾಡೋರು, ಓದ್ತಾ ಇಲ್ಲ ಅಂತ ತುಂಬಾ ಇನ್ಸಲ್ಟ್ ಮಾಡೋರು. ಇವತ್ತು 4 ಜನಕ್ಕೆ ನನ್ ವಿದ್ಯೆ ಹೇಳ್ಕೊಡೋ ಒಂದ್ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಮಿರಾಕಲ್ ಆಗಿದ್ಯಾ ಆಗಿಲ್ವಾ ನನ್ನ ಲೈಫಲ್ಲಿ? ನನ್ ಮಗು ಜೀವನದಲ್ಲಿ ಮಿರಾಕಲ್ ಆಗಿದ್ಯಾ ಆಗಿಲ್ವಾ? ಸೊ ಇಷ್ಟೇ. ಮಿರಾಕಲ್ ಆಗತ್ತಾ ಅಂತ ಕೇಳಿದ್ರೆ 100% ಆಗುತ್ತೆ. ನೀನ್ ಈ ಜನ್ಮದಲ್ಲಿ ಹೋಗಪ್ಪ ಇವಳೇನೋ ಹೇಳ್ತಾಳು ಹುಚ್ಚಿ ಅಂತ ನೀವ್ ಅಂದ್ಕೋಬಹುದು. ಈ 10 ಜನ್ಮ ಅಲ್ಲ 1000 ಜನ್ಮ ಎತ್ತಿದ್ರು ನಿನ್ ವರ್ಕ್ ಇದೆ, ನೀನ್ ಇದ್ ಮಾಡ್ಲೇಬೇಕು. ಇವಾಗ್ಲೇ ತಗೊಂಡು ಇವಾಗ್ಲೇ ಆ ಭಕ್ತಿ ಮಾರ್ಗಕ್ಕೆ ಬಂದ್ಬಿಟ್ಟು ಮಾಡ್ಕೊಂಡ್ರೆ ಮುಂದಿನ ಜನ್ಮ ಅನ್ನೋದ್ರಲ್ಲಿ ನಿಮ್ದು ಮುಗಿಸ್ಕೋಬಹುದು. ಇಲ್ಲಾಂದ್ರೆ ಪುನರತಿ ಜನನಂ ಪುನರತಿ ಮರಣಂ ಅಂತ ನಿಮ್ದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಸೈಕಲ್. ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಯುವರ್ ಎಂಡ್ ವರ್ಕ್ ಫೈನಲ್ ಡೆಸ್ಟಿನೇಷನ್ ಇಸ್ ಸ್ಪಿರಿಚುವಲ್ ಸರ್ವಿಸ್, ಸೆಲ್ಫ್ಲೆಸ್ ಲವ್. ಇದ್ 3 ಮಾಡಿದ್ಯಾ ಅಂದ್ರೆ ಇವಾಗ ನನ್ಗೆ ಎಷ್ಟು ಖುಷಿ ಗೊತ್ತಾ. ನಾನು ಆದಷ್ಟು ಎಲ್ಲಾ ಒಳ್ಳೇದು ನಾನು ಮಾಡ್ತಾ ಇದ್ದೀನಿ. ನಂದು ಬ್ಯಾಲೆನ್ಸ್ ಶೀಟ್ ನಾನು ಟ್ಯಾಲಿ ಮಾಡ್ಕೊಂಡ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಡ್ಬೇಕು. ನಂಗೆ ಇನ್ನೊಂದ್ ಜನ್ಮ ಅನ್ನೋದ್ ಬೇಡ, ನನ್ ದೇವ್ರ ಹತ್ರ ಹೋಗ್ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಹೋದಾಗ ಅದ್ರದ್ದು ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್. ಅಲ್ಲಿ ಹೋದಾಗ ನಮ್ಗೆ ಆ ಒಂದು ಆನಂದ. ಇವಾಗ್ಲೇ ನಾನು ಡಿವೋಷನ್ ಅಲ್ಲಿ ಇರೋದ್ರಿಂದ ನನಗೆ ಮೆಟೀರಿಯಲಿಸ್ಟಿಕ್ ಅಲ್ಲಿ ಅಟ್ಯಾಚ್ಮೆಂಟೇ ಇಲ್ಲ. ಡಿಟ್ಯಾಚ್ಡ್ ಆಗಿ ಇರ್ಬೇಕಲ್ವಾ ಈ ವರ್ಲ್ಡ್ ಅಲ್ಲಿ ಅಂತ ನಾನ್ ಈ ತರ ಇಲ್ಲ. ಬಿಟ್ರೆ ನಾನು ಹೋಗಿ ಕುತ್ಕೊಂಡ್ಬಿಡ್ತೀನಿ ಸನ್ಯಾಸಿ ತರ, ಬಟ್ ಮಗು ಇದೆ. ಸೊ ಅದೇ. ಓಕೆ, ಸೊ ಎನಿ ಅದರ್ ಕ್ವಶನ್ಸ್? ಎಸ್ ಮ್ಯಾಮ್. ಸಿಂಪಲ್ ಆಗಿ ಮೆಡಿಟೇಷನ್ ಮಾಡದೇ ಇರೋರ್ಗೆ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡೋದು? ಓಕೆ, ಅದು ಅದು ನಿಮ್ಮ ಕನ್ವಿನಿಯಂಟ್ ಟೈಮ್. ಇಫ್ ಪಾಸಿಬಲ್ ಬ್ರಹ್ಮ ಮುಹೂರ್ತ ನೀವು ಎದ್ದು ಫಸ್ಟ್ ನಮ್ದು ಅನ್ನಮಯ ಕೋಶ, ನಮ್ಮ ದೇಹನ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು. ಸ್ವಲ್ಪ ವಾರ್ಮ್ ಅಪ್ಸ್, ಯೋಗಾಸನ. ಯಾಕಂದ್ರೆ ನಾವು ತುಂಬಾ ಹೊತ್ತು ಕುತ್ಕೊಳಕ್ ಆಗೋದಿಲ್ಲ ಇನ್ ಕೇಸ್ ಮಾಡಿಲ್ಲ ಅಂತ ಅಂದಾಗ ಅದ್ ಮಾಡಿ ಫಸ್ಟ್ ಎದ್ದಿದ ತಕ್ಷಣ ನಾವು ಭೂತಾಯಿನ ಕಣ್ಣಲ್ಲಿ ಇದ್ ಮಾಡ್ಕೊಂಡು ವಾರ್ಮ್ ಅಪ್ ಮಾಡ್ಕೊಂಡು ನೀವು ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್, ಇದು ಪ್ರೇಯರ್, ಪೂಜಾ, ಭಕ್ತಿ, ಚಾಂಟಿಂಗ್ ಏನಾದ್ರೂ ಓಕೆ. ಮೆಡಿಟೇಷನ್ ಸ್ವಲ್ಪ ಕಣ್ಮುಚ್ಕೊಂಡು ಕುತ್ಕೊಂಡು 1 ವಾರ ನೋಡಿ. ಆ ಚೇಂಜಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆ ಐ ಹ್ಯಾವ್ ಟು ಸ್ಟಾರ್ಟ್ ಅಂತ. ಅಷ್ಟೇ. ಸೊ ಸ್ಲೋಲಿ ಈ ತರ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಮೇ ಬಿ ಮಂತ್ರ ಚಾಂಟಿಂಗ್ ಆಗಿರ್ಬೋದು, ಇಲ್ಲ ಕಣ್ಮುಚ್ಕೊಂಡು ಕುತ್ಕೊಂಡಿರೋದಾಗಿರ್ಬೋದು, ಏನಾದ್ರೂ ಮಾಡ್ಬೋದು. ಮಾಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಸ್ಪಿರಿಚುವಲ್ ಜರ್ನಿ. And slowly, once if you start, it will take you. Once if you start, it will take you to the good direction. Ashte. So you can, inna questions tumba bandide, we will address it as soon as possible. Okay. Thank you. Thank you.